ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದ್ದು ಅಯೋಧ್ಯೆಯಲ್ಲಿ ಅತಿ ದೊಡ್ಡ ದೀಪದ ನಿರ್ಮಾಣ ಆಗಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಮಣ್ಣಿನ ದೀಪದ ನಿರ್ಮಾಣ ಅಯೋಧ್ಯೆಯಲ್ಲಿ ಆಗಿರೋದು. ಇದಕ್ಕಾಗಿ 1008 ಟನ್ ಮಣ್ಣನ್ನು ಬಳಸಿ ಈ ದೀಪವನ್ನು ನಿರ್ಮಾಣ ಮಾಡಲಾಗಿದೆ. ನೇಪಾಳ, ಪಾಕ್, ಕಂಚಿ, ಕಾಮಾಕ್ಷಿ ಮಣ್ಣನ್ನು ಇದಕ್ಕೆ ಬಳಸಲಾಗಿರುವಂಥದ್ದು ಮತ್ತು ಜಲವನ್ನು ಕೂಡ. ಈ ದೀಪ ಬೆಳಗಿಸೋದಕ್ಕೆ 10,000 ಲೀಟರ್ ತೈಲ ಬೇಕು. 75 ಕ್ವಿಂಟಾಲ್ ದೀಪದ ಬತ್ತಿಯನ್ನ ಬಳಸಲಾಗ್ತಾ ಇದೆ. ದೀಪವನ್ನು 19ರ ಸಂಜೆ 6 ಗಂಟೆಗೆ ಬೆಳಗಿಸಲಾಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಅಲ್ಲಿಂದನೇ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸವನ್ನ ಮುಗಿಸಿ ಅಯೋಧ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಯೋಧ್ಯದಲ್ಲಿ ಪಟ್ಟಾಭಿಷೇಕಕ್ಕೆ ಯಾವ ರೀತಿಯಾಗಿ ಇಡೀ ಅಯೋಧ್ಯ ಸಜ್ಜಾಗಿತ್ತು, ಈಗ ಅದೇ ರೀತಿಯಾದಂತಹ ಸಜ್ಜು ಮತ್ತೊಮ್ಮೆ ಅಯೋಧ್ಯದಲ್ಲಿ ತನ್ನ ಗತವೈಭವವನ್ನು ಸಾರೋದಕ್ಕೆ ಮುಂದಾಗ್ತಾ ಇದೆ. ಈಗ ನಾನು ನಿಂತಿರುವಂತಹ ಸ್ಥಳ ಅಯೋಧ್ಯದಲ್ಲಿರುವಂತಹ ರಾಮ್ ಘಾಟ್. ಈ ರಾಮ್ ಘಾಟ್ ನಲ್ಲಿ ವಿಶ್ವದ ಅತಿ ದೊಡ್ಡದಾದಂತಹ ದೀಪವನ್ನ ಬೆಳಗೋದಕ್ಕೆ ರೆಡಿ ಆಗ್ತಾ ಇದೆ, ತಯಾರಿ ಆಗ್ತಾ ಇದೆ. ಒಟ್ಟು 300 ಅಡಿಗಳಷ್ಟು ಸುತ್ತಾಕಾರದಲ್ಲಿರುವಂತಹ ಈ ಒಂದು ದೀಪ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡದಾದಂತಹ ದೀಪ ಎನ್ನುವ ಹೆಗ್ಗಳಿಕೆಗೂ ಸಹಿತ ಸಾಕ್ಷಿಯಾಗಲಿದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 22ನೇ ತಾರೀಕು ಇಡೀ ದೇಶಾದ್ಯಂತ ಎಲ್ಲರೂ ಸಹಿತ ಮನೆಯಲ್ಲಿ ದೀಪಗಳನ್ನ ಬೆಳಗಿಸಿ ಶ್ರೀರಾಮಚಂದ್ರನಿಗೆ ಬರಮಾಡಿಕೊಳ್ಳಬೇಕು ಅನ್ನುವಂತಹ ಏನು ಸಂದೇಶವನ್ನ ಕೊಟ್ಟಿದಾರಲ್ಲ, ಆ ಸಂದೇಶವನ್ನ ಅಯೋಧ್ಯದಲ್ಲೂ ಸಹಿತ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮೂಲಕವಾಗಿ ದೀಪವನ್ನು ಹಚ್ಚೋದಕ್ಕೆ ಸಕಲ ತಯಾರಿಗಳು ನಡೀತಾ ಇದ್ದಾವೆ. ಅದಕ್ಕೆ ಬರೋಬ್ಬರಿ 300 ಅಡಿ ವೃತ್ತಾಕಾರದ ಸುಮಾರು 10,000 ಲೀಟರ್ ಎಣ್ಣೆಯನ್ನ, ತೇಲವನ್ನ ಈ ಒಂದು ದೀಪದ ಒಳಗಡೆ ಹಾಕಿ ಬೆಳಗಿಸೋದಕ್ಕೆ ಸಕಲ ತಯಾರಿಗಳನ್ನು ನಡೀತಾ ಇದೆ. ಈ ಒಂದು ದೀಪವನ್ನ ರೆಡಿ ಮಾಡೋದಕ್ಕೆ ಬರೋಬ್ಬರಿ 1 ವರ್ಷಗಳಿಂದನೂ ಸಹಿತ ತಯಾರಿ ನಡೀತಾ ಇದೆ. ಈ ಒಂದು ದೀಪಕ್ಕಾಗಿ ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಜೊತೆಗೆ ನೇಪಾಳ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಲ್ಲಿ ಎಲ್ಲೆಲ್ಲಿ ಶಕ್ತಿ ಪೀಠಗಳಿದಾವೆ ಆ ಎಲ್ಲಾ ಶಕ್ತಿ ಪೀಠಗಳ ಮಣ್ಣನ್ನ ಕಲೆಕ್ಟ್ ಮಾಡಿ ಎಲ್ಲವನ್ನ ಸಹಿತ ಸಂಗ್ರಹಿಸಿ ತೆಗೆದುಕೊಂಡು ಬಂದು ಈ ಒಂದು ಸ್ಥಳದಲ್ಲಿ ಆ ಮಣ್ಣನ್ನ ಹಾಕಿ ಆ ಮಣ್ಣಿನ ಮೂಲಕವಾಗಿ ದೀಪವನ್ನ ಬೆಳಗುವ ಸಲುವಾಗಿ ಎಲ್ಲಾ ರೀತಿಯ ಸಕಲ ತಯಾರಿಗಳು ನಡೀತಾ ಇದೆ. ಒಟ್ಟು 1008 ಟನ್ಗಳಷ್ಟು ಮಣ್ಣನ್ನ ಈ ಒಂದು ದೀಪ ಬಳಕೆಗಾಗಿ ಬಳಕೆಯನ್ನ ಮಾಡಲಾಗ್ತಾ ಇದೆ. ಈ ಒಂದು ದೀಪವನ್ನ ರೆಡಿ ಮಾಡೋ ಸಲುವಾಗಿ ಮತ್ತೆ ಅದರ ಜೊತೆಗೆ ಪಾಕಿಸ್ತಾನ ಹಿಂಗ್ಲಾಜ ಶಕ್ತಿಪೀಠ, ನೇಪಾಳದ ಪಶುಪತಿನಾಥ, ವೈಷ್ಣೋದೇವ, ಕಂಚಿ, ಕಾಮಾಕ್ಷಿ, ವಾರಣಾಸಿ ಸೇರಿದಂತೆ ಬಹಳಷ್ಟು ಏನು ಶಕ್ತಿ ಪೀಠಗಳಿದಾವೆ ಆ ಎಲ್ಲಾ ಶಕ್ತಿ ಪೀಠಗಳ ಮಣ್ಣು ಮತ್ತೆ ಅಲ್ಲಿರುವಂತಹ ಜಲ ಎರಡನ್ನೂ ಏನಂದ್ರೆ 108 ತಂಡಗಳನ್ನ ರಚನೆ ಮಾಡಲಾಗಿತ್ತು 1 ವರ್ಷದ ಹಿಂದೆ. ಆ 108 ತಂಡಗಳು ಪೂರ್ತಿಯಾಗಿ ಈ ಒಂದು ಮಣ್ಣನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಮತ್ತೆ ನದಿಯ ನೀರನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಎಲ್ಲಾ ಮಣ್ಣು ಮತ್ತೆ ಆ ಒಂದು ನೀರನ್ನ ತೆಗೆದುಕೊಂಡು ಬಂದು ಈ ಒಂದು ಸ್ಥಳದಲ್ಲಿ ರಾಮ್ ಘಾಟ್ ಅನ್ನುವಂತಹ ಸ್ಥಳ ಏನು ಶ್ರೀರಾಮಚಂದ್ರ ಇದೇ ಒಂದು ಸ್ಥಳದಲ್ಲಿ ಅವರು ಏನಂದ್ರೆ ಸ್ನಾನ ಮಾಡ್ತಾ ಇದ್ರು ಮತ್ತೆ ಅವರು ಇಲ್ಲಿ ಸಂಜೆ ಹೊತ್ತು ಕಾಲ ಕಳೀತಾ ಇದ್ರು ಅಂತಹ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಸ್ಥಳದಲ್ಲೇ ಈಗ ಅತಿ ದೊಡ್ಡದಾದಂತಹ ವಿಶ್ವದ ಅತಿ ದೊಡ್ಡ ದೀಪವನ್ನ ಬೆಳಗಿಸುವಂತಹ ಕೆಲಸಕ್ಕೆ ಸಕಲ ತಯಾರಿಗಳು ನಡೀತಾ ಇದೆ. ಇದಕ್ಕೆ ಬರೋಬ್ಬರಿ 7.5 ಕೋಟಿಗಳಷ್ಟು ಹಣವನ್ನ ಖರ್ಚು ಮಾಡಲಾಗಿದೆ. ಮತ್ತೆ 50ರಿಂದ 75 ಕ್ವಿಂಟಾಲ್ನಷ್ಟು ದೀಪದ ಒಂದು ಬತ್ತಿ ಏನು ಇರುತ್ತಲ್ಲ ಆ ಬತ್ತಿಯನ್ನು ಸಹಿತ ಇಲ್ಲಿ ಬೆಳಗಲಾಗುತ್ತೆ. 22ನೇ ತಾರೀಕು ಬೆಳಗುವಂತಹ ದೀಪ ಮುಂದಿನ ಸುಮಾರು 1 ತಿಂಗಳುಗಳ ಕಾಲ ಸಹಿತ ಈ ಒಂದು ದೀಪ ಬೆಳಗುತ್ತೆ ಅನ್ನುವಂತಹ ಏನಂದ್ರೆ ನಂಬಿಕೆಯನ್ನ ಇಲ್ಲಿ ಇಟ್ಕೊಳ್ಳಲಾಗಿದೆ. ರಾಮಲಲ್ಲನ ಪ್ರತಿಷ್ಠಾಪನೆ ಆ ಸಂದರ್ಭದಲ್ಲೂ ಸಹಿತ ಈ ದೀಪ ಅತಿ ದೊಡ್ಡದಾಗಿ ಏನಂದ್ರೆ ಇಡೀ ವಿಶ್ವದ ಅತಿ ಏನಂದ್ರೆ ಅಗಲವಾದಂತಹ ಅತಿ ಹೆಚ್ಚಿನ ಎಣ್ಣೆ ಹಿಡಿಯುವಂತಹ ಮತ್ತೆ ಅದರ ಜೊತೆಗೆ ಬಹಳಷ್ಟು ಪುರಾತನ ದೇವಾಲಯಗಳಿಂದ ತಂದಿರತಕ್ಕಂತಹ ಮಣ್ಣು ಮತ್ತೆ ನದಿಯ ನೀರನ್ನ ಬಳಕೆ ಮಾಡಿ ಈ ಒಂದು ದೀಪವನ್ನ ತಯಾರು ಮಾಡಲಾಗ್ತಾ ಇದೆ. ಮತ್ತೊಂದು ಬಾರಿ ಅಯೋಧ್ಯದಲ್ಲಿ ಅತಿ ದೊಡ್ಡದಾದಂತಹ ದೀಪಾವಳಿಯ ಹಬ್ಬವನ್ನ ಆಚರಿಸುವುದಕ್ಕೆ ಇಡೀ ಅಯೋಧ್ಯ ಸಕಲ ಸಿದ್ಧತೆಗಳಿಂದ ತಯಾರಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.